ಅವರೆಕಾಳು ಸೀಸನ್ ಬಂದರೆ ನಮ್ಮ ಹಾಸನ ಜನ ಎಲ್ಲ ಬಾಯಿ ಬಿಟ್ಕೊಂಡು ಕಾಯ್ತಾ ಇರ್ತಾರೆ. ಯಾವಾಗ ಶಾವಿಗೆ ಮಾಡ್ತೀವಿ, ಯಾವಾಗ ಪರುಪ್ ರೊಟ್ಟಿ ಮಾಡ್ತೀವಿ ಅಂತ. ಸೊ ಏನಪ್ಪ ಇದು ಅಂತ ನೀವು ಕೇಳ್ತಾ ಇದ್ದೀರಾ? ಈ ಒತ್ತು ಶಾವಿಗೆ ನಮ್ಮೂರಿನ ಫೇಮಸ್ ಟ್ರೆಡಿಷನಲ್ ಫುಡ್ಡು ಒತ್ತು ಶಾವಿಗೆ. ಇವತ್ತು ಇದನ್ನು ಮಾಡೋದು ಹೇಗೆ, ಪ್ರೋಸೆಸ್ನ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಂದ ಮುದುಕರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವು ಇಷ್ಟಪಟ್ಟು ನಿಮ್ಮನೇಲೂ ಮಾಡ್ಕೊಂಡು ತಿಂತೀರಾ. ಹೊರಗಡೆ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಇದನ್ನು ಮಾಡಿ ನಿಮ್ಮನೇಲೂ ತಿನ್ನಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ತುಂಬಾ ಹೆಲ್ತಿಯಾಗಿರೋವಂಥ ಫುಡ್ಡು. ಮಕ್ಕಳಿಗೆಲ್ಲ ಟ್ರೆಡಿಷ್ನಲ್ ಫುಡ್ನ ಪರಿಚಯ ಮಾಡಿಸಿ. ನಿಮ್ಮೂರ ಸೈಡಲ್ಲಿ ನೀವೇನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮೂರಿನ ಒಚ್ಚಾವ್ಗೆ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಫ್ರೆಂಡ್ಸ್, ಇವತ್ತು ಟೀ ಮಾಡ್ತಾ ಇದ್ದೀನಿ. ಇವತ್ತೊಂದು ಟ್ರೆಡಿಷ್ನಲ್ ಫುಡ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದರ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹಾಸನ ಸೈಡಲ್ಲಿ ಜಾಸ್ತಿ ಇದನ್ನು ಮಾಡ್ತೀವಿ. ಅದು ಅವರೆಕಾಳು ಸೀಸನ್ ಬಂದಾಗ. ಇವತ್ತು ಅಮ್ಮ ಮತ್ತು ನಮ್ಮ ಅಕ್ಕ ಇಬ್ಬರು ಬಂದಿದ್ದಾರೆ ಮನೆಗೆ. ಹರ್ಷ ನೋಡಿ ನೆನೆ ಎಲ್ಲ ಹುಷಾರಿಲ್ಲ ಅಂತ ಇದ್ದ. ಬೆಳಿಗ್ಗೆಯಿಂದನೂ ಮಲ್ಕೊಂಡೇ ಇದ್ದೆ. ಅವಾಗ ಅವ್ರ ಅಜ್ಜಿ ಬಂದ ತಕ್ಷಣ ಎದ್ದು ಕೂತ್ಕೊಂಡಿದ್ದಾನೆ. ಅಮ್ಮಂಗೆ ಸ್ವಲ್ಪ ಎಳ್ನೀರು ತೊಗೊಂಬರಕ್ಕೆ ಹೇಳಿದ್ದೆ, ಹಂಗಾಗಿ ತೊಗೊಂಡು ಬಂದಿದ್ರು. ಒಂದು ಟ್ರೆಡಿಷ್ನಲ್ ಫುಡ್ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಸ್ವಲ್ಪ ಜನಕ್ಕೆ. ಒತ್ತು ಶಾವಿಗೆ ಅಂತ ನಮ್ಮ ಹಾಸನ ಸೈಡು ಜಾಸ್ತಿ ಮಾಡ್ತೀವಿ. ಅವರೆಕಾಳು ಸೀಸನ್ ಬಂದಾಗ ಇದನ್ನಂತೂ ಎಲ್ಲರ ಮನೆಗಳಲ್ಲೂ ಮಾಡ್ಕೊಂಡು ತಿಂತೀವಿ. ತುಂಬಾ ಚೆನ್ನಾಗಿರುತ್ತೆ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಅವರೆಕಾಳನ್ನ ಬೆಳಿಗ್ಗೆನೇ ಸುಲಿದು ನೆನೆಸಿಟ್ಟಿದ್ದೆ. ಇವಾಗ ನಾನು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ಅದನ್ನು ಬೇಳೆ ಮಾಡ್ತಾ ಇದ್ದೀವಿ. ಇಟ್ಕದ ಬೇಳೆ ಮಾಡ್ತಾ ಇದ್ದೀವಿ. ಸೊ ಜಾಸ್ತಿ ಬೇಕು, ಹಂಗಾಗಿ ಇದನ್ನು ಸ್ವಲ್ಪ ಇಬ್ಬರು ಸೇರ್ಕೊಂಡು ಇಟ್ಕದ ಬೇಳೆನ ಮಾಡ್ತಾ ಇದ್ದೀವಿ. ಸೊ ಇವತ್ತು ಸಾಂಬಾರು ಹೇಗೆ ಮಾಡೋದು ಇದನ್ನು ಫುಲ್ಲು ಪ್ರೋಸೆಸ್ನ ತೋರಿಸ್ತೀನಿ. ಮೊದಲು ಸಾಂಬಾರು ಮಾಡೋದಕ್ಕೆ ತೆಂಗಿನಕಾಯಿ ಬೇಕು. ಹಂಗಾಗಿ ಅಕ್ಕ ತುರಿತಾ ಇದ್ದಾಳೆ. ಜಾಸ್ತಿ ತೆಂಗಿನಕಾಯಿ ಬೇಕು ಕಾಯಿ ಎಲ್ಲ ಮಾಡೋದಕ್ಕೆ. ಸೊ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಇದಷ್ಟನ್ನು ಹಾಕಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಸಣ್ಣಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ಒಂದು ಪಾತ್ರೆ ಇಟ್ಕೊಂಡು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ ಹಾಕಿ ಸಾಸಿವೆ, ಕರಿಬೇವು ಸೊಪ್ಪು ಹಾಕಬಾರ್ದು. ಸಾಸಿವೆ ಮತ್ತು ಈರುಳ್ಳಿ, ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಇದಷ್ಟೇ ಸಾಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾವು ಆವಾಗಲೇ ಇಟ್ಕದ ಬೇಳೆ ಮಾಡ್ಕೊಂಡಿದ್ವಲ್ಲ, ಬೇಳೆನ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಒಂದು ಚೂರು ಹಸಿ ವಾಸನೆ ಹೋಗೋ ತನಕ ಒಗ್ಗರಣೆ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ಳೋಣ. ಈ ಮಸಾಲೆ ಹಾಕಿ ತಿರುಗಿಸ್ಕೋಬೇಕು. ಸಾಂಬಾರು ನೋಡ್ಕೊತಾ ಇರಬೇಕು. ಇದಷ್ಟು ಹಾಕಿದ್ದಾದಮೇಲೆ ಖಾರದ ಪುಡಿ ಮತ್ತು ಮಾಮೂಲಿ ಮಸಾಲೆ ಪುಡಿ ನಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಜೊತೆನೇ ರುಬ್ಕೊಳ್ಬೋದು. ನಾನಿಲ್ಲಿ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಮಸಾಲೆ ಪುಡಿ, ಧನಿಯಾ ಎಲ್ಲ ಮಿಕ್ಸ್, ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಮಾಡ್ಕೊಂಡಿರ್ತೀವಲ್ವ, ಆ ಮಸಾಲೆನ ಪುಡಿನ ಹಾಕಿ ಸಾಲ್ಟ್ ಹಾಕಿ ಮುಚ್ಚಳ ಕ್ಯಾಪ್ ಹಾಕೋದು ಬೇಡ. ವಿಷಲೆಲ್ಲ ಹಾಗೆ ಬೆಂದೋಗುತ್ತೆ. ಒಂದೇ ಕುದಿನಲ್ಲಿ ಬೇಗ ಬೇಯುತ್ತೆ. ಮುಚ್ಚಳ ಹಾಕಿದ್ರೆ ಜಾಸ್ತಿ ಬೆಂದೋಗುತ್ತೆ, ಅವಾಗ ಚೆನ್ನಾಗಿರೋದಿಲ್ಲ. ಎಲ್ಲ ಕಲಸೋಗ್ಬಿಟ್ರೆ ಬೇಳೆ ಎಲ್ಲ. ಈಗ ಒಂದೇ ಕುದಿನಲ್ಲಿ ಬೇಯಿಸ್ಕೊಳ್ಬೇಕು. ಇದನ್ನು ರೆಡಿ ಆಗುತ್ತೆ. ಇವಾಗ ಆ ಕಡೆ ಸಾಂಬಾರು ರೆಡಿ ಆಗೋದ್ರೊಳಗೆ ಈ ಕಡೆ ಕಾಯಿ ಬೆಣ್ಣೆ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಕಾಯಿನ ತೊಗೊಂಡಿದ್ದೀನಿ. ಅರ್ಧದಷ್ಟು ಕಾಯಿನ ತೊಗೊಂಡು ರುಬ್ಬಿದ್ದಾದಮೇಲೆ ಇದು ಕಾಯಿ ಬೆಣ್ಣೆ ಅಂತೀವಿ. ಇದನ್ನು ಹಾಗೆ ಅದನ್ನು ಕಲಸಿ ತಿನ್ನೋ ಪ್ರೋಸೆಸ್ಸು ತೋರಿಸ್ತೀನಿ ಯಾವ ಥರ ಅಂತ. ಇದನ್ನು ಮಾಡಿ ಇಟ್ಕೋಬೇಕು. ಬರೀ ಕಾಯಿ, ನೀರು ಹಾಕ್ಬಾರ್ದು. ಗಟ್ಟಿಯಾಗಿ ಕಾಯಿನ ರುಬ್ಬಿ, ಸಣ್ಣದಾಗಿ ಕಾಯಿನ ರುಬ್ಬಿ ಎತ್ತಿಟ್ಕೊಳ್ಬೇಕು. ಇದಕ್ಕೆ ಕಾಯಿ ಬೆಣ್ಣೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಗೊತ್ತಿರೋರಿಗೆ, ಹಾಸನ ಸೈಡವ್ರಿಗೆಲ್ಲ ಗೊತ್ತಿರುತ್ತೆ ಶಾವಿಗೆ ತಿನ್ನೋರಿಗೆ ಯಾವ ಥರ ಅಂತ. ಇನ್ನು ಮತ್ತೆ ಮಿಕ್ಕಿರೋ ಕಾಯಿಗೆ ಒಂದು ಸ್ವಲ್ಪ ಕಾಯಿನ ರುಬ್ಕೊಂಡಾದ್ಮೇಲೆ ಅದಕ್ಕೆ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ, ಗಮ್ ಅಂತ ವಾಸನೆ ಚೆನ್ನಾಗಿ ಬರಲಿ ಅಂತ. ಅದಾದಮೇಲೆ ಬೆಲ್ಲ ತೊಗೋಬೇಕು. ಬೆಲ್ಲನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಜಾರ್ ಹಾಳಾಗತ್ತೆ ಅಂತ. ಕಾಯಿ ಹಾಲು ಮಾಡ್ಕೊಳ್ಳೋಕ್ಕೆ, ಇದು ಸ್ವೀಟಿಗೆ. ಸ್ವೀಟು ಮಾಡ್ಕೊಳ್ತೀವಿ, ಖಾರನೂ ಮಾಡ್ಕೊಳ್ತೀವಿ. ಶಾವಿಗೆಗೆ ಸ್ವೀಟೂ ಚೆನ್ನಾಗಿರುತ್ತೆ, ಖಾರನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಎರಡೂ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮನೇಲಿ. ಇದು ಟ್ರೆಡಿಷ್ನಲ್ ಫುಡ್ಡು. ನಿಜವಾಗ್ಲೂ ನಾವು ಎಷ್ಟೇ ಕಾಲ ಬದಲಾದ್ರೂ, ಎಷ್ಟೇ ಫಾಸ್ಟ್ ಫುಡ್ನ ತಿಂತಾಯಿದ್ರು, ಪಿಜ್ಜಾ ಬರ್ಗರ್ ತಿಂದರೂ ನಾಲಿಗೆಗೆ ಮಾತ್ರ ರುಚಿ ಹತ್ತತ್ತೆ. ನಿಜವಾಗ್ಲೂ ಮನಸ್ಸಿಗೂ ಖುಷಿ ಆಗುತ್ತೆ, ನಾಲಿಗೆಗೂ ರುಚಿ, ದೇಹಕ್ಕೂ ಒಳ್ಳೆಯದು. ಅಂದರೆ ಈ ಥರ ಟ್ರೆಡಿಷ್ನಲ್ ಫುಡ್ಗಳನ್ನ ತಿಂತಾ ಇರಬೇಕು, ಮಕ್ಳಿಗೂ ತೋರಿಸ್ತಾ ಇರಬೇಕು. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ.
ನಮ್ಮನೇಲಿ ಯಾವಾಗಲೂ ಈ ಥರದ್ದೆಲ್ಲ ಟ್ರೈ ಮಾಡ್ತಾ ಇರ್ತೀವಿ. ಕಾಯಿ ಮತ್ತು ಬೆಲ್ಲ, ಆಮೇಲೆ ಏಲಕ್ಕಿ ಪುಡಿ ಇದಿಷ್ಟನ್ನು ಹಾಕಿ ರುಬ್ಬಿದ್ದಾದ್ಮೇಲೆ ಇವಾಗ ಕಾಯಿ ಹಾಲು ರೆಡಿ ಆಗತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಕಾಯೋದಕ್ಕಿಟ್ಟು ಆಮೇಲೆ 1 ಸ್ಪೂನ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ರಾಗಿದು ಮಾಡ್ತಾರೆ. ರಾಗಿದೂ ಚೆನ್ನಾಗಿರುತ್ತೆ. ಬಟ್ ನಾವಿಲ್ಲಿ ಅಕ್ಕಿ ಮುದ್ದೆ ಮಾಡ್ಕೊಳ್ತಾ ಇದ್ದೀವಿ ಶಾವಿಗೆ ಮಾಡೋದಕ್ಕೆ. ಅಕ್ಕಿ ಶಾವಿಗೆ ನಾವಿವತ್ತು ಮಾಡ್ತಾ ಇರೋದು. ಅದು ಕುದಿ ಬಂದಮೇಲೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಜಾಸ್ತಿ ತಿರುಗಿಸ್ಬಾರ್ದು, ಗಂಟಾಗಿ ಹೋಗುತ್ತೆ. ಈ ಥರ ಕೂರಿಸ್ಕೋಬೇಕು ನಿಧಾನವಾಗಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಗ 1 ಸ್ಪೂನ್ ಆಯಿಲ್ ಹಾಕೋದ್ರಿಂದ ಶಾವಿಗೆ ಅಂಟೋದಿಲ್ಲ. ಈಸಿಯಾಗಿ ಬರುತ್ತೆ. ತುಂಬಾ ಬರುತ್ತೆ. ಸೊ, ಅದಕ್ಕೋಸ್ಕರ ಈ ಥರ ಬೇಯಿಸಿದ್ದಾದ್ಮೇಲೆ ಈ ಥರ ತಿರುಗಿಸ್ಕೋಬೇಕು. ಸ್ವಲ್ಪ ಗ್ಯಾಸ್ ಮೇಲೆ ಸ್ಟವ್ ಮೇಲೆಯೇ ಇಟ್ಕೊಂಡು ಈ ಥರ ತಿರುಗಿಸ್ಕೊಂಡು ಆಮೇಲೆ ಕೆಳಗಡೆ ಕೂತ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಕಾಲಿಗೆ ಈ ಥರ ಬಟ್ಟೆ ಕೊಟ್ಕೊಂಡು ಈ ನಾದೋದ್ರಿಂದ ನೈಸ್ ಆಗತ್ತೆ. ಒಂದು ಗಂಟು ಇಲ್ದಂಗೆ ನಮ್ಮ ಅಕ್ಕ ಇಲ್ಲಿ ಮಾಡ್ತಾ ಇದ್ದಾಳೆ ನೋಡಿ, ಈ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಶಾವಿಗೆ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಮಣೆ ಮೇಲೆ ಇಟ್ಕೊಂಡು ಅಮ್ಮ ಈ ಥರ ಚೆನ್ನಾಗಿ ಒತ್ತಿ ಒತ್ತಿ ಕೊಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಶಾವಿಗೆ ಮಿಷಿನ್ ಇಲ್ಲ. ನಾನು ಚಕ್ಲಿ ಒಲೆಯಲ್ಲೇ ಮಾಡ್ತಾ ಇದ್ದೀನಿ. ಈ ಶಾವಿಗೆ ಮಾಡೋ ಮಷೀನ್ ಒಂದಿಲ್ಲ ನನ್ನ ಹತ್ರ. ನೆಕ್ಸ್ಟ್ ಟೈಮ್ ಶಾವಿಗೆ ಮಾಡೋದ್ರೊಳಗೆ ಗ್ಯಾರಂಟಿ ತಗೋಬೇಕು ಇದನ್ನ. ಈಗ ನಾನು ಚಕ್ಲಿ ಮಾಡೋ ಇದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಅಮ್ಮ ನನಗೆ ನೈಸ್ ಮಾಡಿ ಕೊಡ್ತಾ ಇದ್ದಾರೆ. ನಾನು ಈ ಚಕ್ಲಿ ನನ್ನ ಹತ್ರ ಇರೋದು ಈ ಥರ ಗನ್ ಟೈಪ್ದು. ಈಸಿಯಾಗಿ ಮಾಡ್ಬೋದು ಇದರಲ್ಲೂ. ನಾನು ಇದರಲ್ಲಿ ಹಾಕಿ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸಣ್ಣದಾಗಿ ಮಾಡೋದಕ್ಕೆ ಸಖತ್ ಒಂಥರ ಈಸಿ ಅಂತಲೂ ಅನಿಸ್ತಿತ್ತು. ಆಯಿಲೆಲ್ಲ ಹಾಕಿದ್ವಲ್ಲ ನೈಸಾಗಿ ಬರ್ತಾಯಿತ್ತು. ಮಕ್ಕಳಿಗೆಲ್ಲ ಇದು ಗೊತ್ತಾಗಲಿ. ನನ್ನ ಮಗ ಕೇಳ್ತಾ ಇದ್ದ, ಅಮ್ಮ ಇದು ಶಾವ್ಗೆನಾ? ಮ್ಯಾಗಿನೂ ಸೇಮ್ ಇರುತ್ತೆ ಇದೇ ಥರ ಮ್ಯಾಗಿನಾ ಇದು ಅಂತ. ಬಟ್ ಮ್ಯಾಗಿ ಅಲ್ಲ, ಇದನ್ನು ಶಾವ್ಗೆ ಅಂತಾರೆ, ಒತ್ತು ಶಾವ್ಗೆ ಅಂತ ಅವನಿಗೆ ಹೇಳ್ತಾ ಇದ್ದೆ. ಮಕ್ಳಿಗೂ ರೂಢಿ ಆಗಲಿ. ಈ ಥರ ಟ್ರೆಡಿಷ್ನಲ್ ಫುಡ್ಗಳನ್ನ ಒಬ್ಬರೇ ಇದ್ದಾಗ ಮಾಡ್ಕೊಂಡು ತಿನ್ನೋಕ್ಕೆ ನಿಜವಾಗ್ಲೂ ಬೇಜಾರು ಫ್ರೆಂಡ್ಸ್. ಎಲ್ಲ ಮನೆ ತುಂಬ ಜನ ಇದ್ದಾಗ ಈ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಖುಷಿ ಆಗುತ್ತೆ. ಮಕ್ಳಿಗೂ ಪರಿಚಯ ಆಗಬೇಕು. ಈ ಹೊರ್ಗಡೆ ತಿಂದು ಆಳು ಮುಳು ತಿನ್ನೋದಕ್ಕಿಂತ ಇದೊಂಥರ ಬೆಸ್ಟು. ಟ್ರೆಡಿಷ್ನಲ್ ಫುಡ್ನ ತಿಂದು ಹೆಲ್ತಿಯಾಗೂ ಇರ್ಬೋದಲ್ವಾ. ಇದನ್ನು ತಿನ್ನೋದು ಹೇಗೆ ಅಂತ ನನ್ನ ಮಗಂಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಒಂದು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೊಂತ ಅಂತಾರೆ. ಸೊ, ಇದನ್ನು ಹಾಕ್ಕೊಂಡು ಅಕ್ಕಿ ಶಾವಿಗೆ, ಆಮೇಲೆ ಇಲ್ಲಿ ನಾನು ಸ್ವೀಟ್ ಆವಾಗಲೇ ರೆಡಿ ಮಾಡಿದ್ನಲ್ವ ಕಾಯಿ ಹಾಲು, ಇದಕ್ಕೆ ಕಾಯಿ ಹಾಲನ್ನ ಹಾಕ್ಕೊಂಡು ಜಾಸ್ತಿ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ಈ ಥರ ತಿನ್ನೋದು. ಅವನಿಗೆ ಒಂದೆರಡು ತುತ್ತು ತಿನ್ನಿಸಿ ಆಮೇಲೆ ಇಷ್ಟ ಆಯಿತು ಅಂತ ಅವನೇ ತಿಂದ ಹರ್ಷ. ಆವಾಗಲೇ ನಾನು ತೋರಿಸಿದ್ದು ಸ್ವೀಟ್‌ನ ಯಾವ ಥರ ಕಲಸೋದು ಅಂತ ಕಾಯಿ ಹಾಲು ಹಾಕ್ಕೊಂಡು. ಇದು ಖಾರದ್ದು. ಇದಕ್ಕೆ ಅಕ್ಕಿದು ಶಾವಿಗೆನ ಹಾಕ್ಕೊಂಡು ಆಮೇಲೆ ಗಟ್ಟಿಯಾಗಿ ಮಾಡ್ಕೊಂಡಿರೋ ಅಂಥ ಸ್ವಲ್ಪ ಬೆಣ್ಣೆಕಾಯಿ ಅಂತ ಹೇಳಿದ್ನಲ್ವ, ಕಾಯಿ ಬೆಣ್ಣೆ ಅಂತೀವಿ. ಅದನ್ನು ಹಾಕ್ಕೊಂಡು ಬೇಳೆ ಸಾರಾಗಲೇ ಮಾಡಿರೋ ಅಂಥ ಅವರೆಕಾಳ್ದು ಇಟ್ಕದ ಬೇಳೆ ಸಾರು ಹಾಕ್ಕೊಂಡು ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದು. ಇದು ಅವನಿಗೆ ತೋರಿಸ್ತಾ ಇದ್ದೀನಿ ಇದು ಯಾವ ಥರ ಮಾಡೋದು ಅಂತ. ಸಾಂಬಾರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಇದನ್ನೆಲ್ಲ ಕಲಿಸ್ಕೊಂಡು ತಿನ್ನಬೇಕು. ಇದು ಖಾರದ್ದು ಮೊದಲು ತೋರಿಸಿದ್ದು ಸ್ವೀಟು. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಇಷ್ಟ ಆಯಿತು. ನಿಜವಾಗ್ಲೂ ಈ ಥರ ಅಡುಗೆಗಳೆಲ್ಲ ಮಾಡಿದಾಗ ನೆಲದ ಮೇಲೆ ಕಂಫರ್ಟಬಲಾಗಿ ಕುತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ತಿಂತಾ ಇದ್ದರೆ ಮಕ್ಳೂ ಅಷ್ಟೇ. ಒಂದು ತಿನ್ನೋರು 2 ಇದನ್ನು ತಿಂದು ಖುಷಿ ಪಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ ನೀವೆಲ್ಲರೂ. ಇದೇ ಟ್ರೆಡಿಷ್ನಲ್ ಫುಡ್‌ನ ತಿನ್ನಬೇಕು ಅಂತ ಇಲ್ಲ. ನಿಮ್ಮ ಸೈಡಲ್ಲಿ ಯಾವುದು ಟ್ರೆಡಿಷ್ನಲ್ ಫುಡ್ ಇರುತ್ತೆ ಅಂಥದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಿ. ಮಕ್ಳಿಗೂ ಅದನ್ನು ಪರಿಚಯ ಮಾಡಿಸಿ. ಈ ಥರದ್ದೆಲ್ಲ ಮಾಡಿಕೊಂಡು ಮನೇಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದ್ರಿಂದ ತುಂಬ ಖುಷಿ ಪಡ್ತಾರೆ. ಅವ್ರಿಗೂ ಆರೋಗ್ಯ ಒಳ್ಳೆಯದಾಗಿರುತ್ತೆ. ಹೊರಗಡೆ ತಿಂದು ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರದ್ದೆಲ್ಲ ಫುಡ್‌ಗಳ್ನ ಮಕ್ಳಿಗೆ ಪರಿಚಯ ಮಾಡಿಸೋದು ಒಳ್ಳೇದಲ್ವಾ ಫ್ರೆಂಡ್ಸ್. ಸೊ, ಹಾಗಾಗಿ ನನಗೆ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನಮ್ಮೂರಿನ ಟ್ರೆಡಿಷ್ನಲ್ ಫುಡ್‌ನ ನಿಮಗೆ ಪರಿಚಯ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವ್ಲಾಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.